ಬಟ್ಟೆ ಜಾಸ್ತಿ ರೀ ಸರ್. ಅವ್ರು ಬಂದು ಕೊಟ್ರು ಬೇಕಾ ಅಂದರು. ನಮ್ಮ ಬ್ಯಾಡಿ ಅಂದು ನಮ್ಮ ಅಮ್ಮನೂ ಬ್ಯಾಡಿ ಅಂದ್ರು. ಸಾಂಪಲ್ ನೋಡಿ ನಿಮ್ಗೇನು ಆಟೋ ಟೇಜಿಗೆ ಬಂದಿರು ನಾವು ಅಂದರು. ಅದಕ್ಕೆ ಸರಿ ಕೊಡಿ ಅದೇ ಅಂದು. ಅದಕ್ಕೆ ಕುಕ್ಕರ್ ಆಯ್ತಾ ನಿಮ್ಮ ಮನೇಲಿ ಅಂದರು. ಹೌದು ಅಂದೆ. ಹೋಗಿ ತಗೊಂಬರೋಗು ಅಂದರು. ತಂದು ಕೊಟ್ಟೆ. ಅವರೇ ಕ್ಲೀನಿಂಗ್ ಮಾಡ್ಬಿಟ್ಟು ನೋಡಿ ಎಷ್ಟು ಪಳ ಅಂತ ಐತೆ ಅಂದರು. ಐಟಿ ಬಿಡಿ ಅಂದ ಸಿಗುತ್ತಾ ಅಂದ. ಕೊಡಿ ದುಡ್ಡು ಕೊಡ್ತೀವಿ ಅನ್ನೋದಕ್ಕೆ ಬ್ಯಾಡಿ, ಇದು ಆಟೋ ಟೇಜಿಗೆ ಮಾತ್ರ ತಂದಿರು ನಾವು ಅಂದರು. ಈ ಥರ ಕಲ್ಲು ಬರ್ತದೆ, ಫ್ರೀ ಕೊಡ್ತಾರೆ ಕಲ್ಲು, ಅದು ಬೆಳ್ಳಿ ತೊಳ್ಕೊಬೋದು ಅಂದರು. ನಮ್ಮಮ್ಮ ಕಾಲು ಚೈನ್ ಬಿಚ್ಕೊಟ್ರು. ಬಿಚ್ಕೊಡಿ ತೊಳ್ಕೊಡ್ತೀವಿ ಅಂದರು. ಬಿಚ್ಕೊಟ್ಟಾದ್ಮೇಲೆ ಸರಿ ಅಂದ್ಬಿಟ್ಟು ತೊಳೆದ್ಬಿಟ್ಟು ಬಿಸಿ ಮಾಡ್ಕೊಬರೋಗು ಅಂತ ಕಳಿಸಿದ್ರು. ನನ್ನ ಬಿಸಿ ಮಾಡ್ಕೊಬಂದು ಕೊಟ್ಟಾದ್ಮೇಲೆ ಇದು ಪೌಡ್ರು ಕೊಟ್ಟರು ಕೈಗೆ. ನನ್ನ ಕೈಗೆ ಒಂಥರ ಮುಟ್ಕೊಡ್ದಂಗೆ ಆಗೋಯ್ತು ನನಗೆ. ಆಗ ನಾನು ಕತ್ತಲ್ಲಿ ಚೈನ್ ನಾನೇ ಕಳೆದು ಕೈಯಲ್ಲಿ ಇಡ್ತಿದ್ದೆ. ಇದನ್ನು ಬಿಸಿ ಮಾಡ್ಕೊಬರೋಗು ಅಂತ ಕಳಿಸಿದ್ರು. ಒಳಗೆ ಚೈನ್ ಹಾಕಿದ್ದೀವಿ ಅಂದರು. ಚೈನ್ ಇರ್ತಿರ್ಲಿಲ್ಲ ಸರ್. ಅಲ್ಲಿ ಎಷ್ಟು ಗ್ರಾಮ್ ಇದೆ? 60. ಅವರು ಏನು ಬಂದಿದ್ರು? ನಡ್ಕೊಂಡು ಬಂದಿದ್ರು ಇಬ್ಬರು. ಅಂದಾಜು ವಯಸ್ಸು? ಅವ್ರು 30 ಹಿಡಿದು 25. ನಿಮ್ದು ಯಾವುದು? ನಮ್ಮದು ಹೊಸಪುರು. ನಿಮ್ಮ ಹೆಸರು? ನಂದಿನಿ.